Dear students, we are discussing elements of cost and market analysis subject. In that, today we are going to discuss the concept and nature and scope of management, the first part. In the first part, we are going to discuss mainly on concept and nature of managerial economics, learning objectives, to understand the concept of managerial economics, to understand the nature and scope of managerial economics. Session outcomes: the student will be able to explain the concept of managerial economics, and the students will be able to explain the nature and scope of managerial economics. So, what is managerial economics? The concept. So, managerial economics generally refers to the integration of economic theory with business practice. Economic provides tools. Managerial economics applies these tools to the managerial business, the management of business. So, in simple terms, we can say managerial economics means the application of economic theory to the problem of management. The managerial economics may be viewed as economics applied to problem solving at the level of the firm. Managerial economics ಅಂದರೆ ಏನು ಅಂದರೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಅಂದರೆ ಎಕನಾಮಿಕ್ ಥಿಯರಿಯನ್ನು ಬಿಸ್ನೆಸ್ ಪ್ರಾಕ್ಟೀಸ್ ಜೊತೆಗೆ ಹೊಂದಿಸೋದು, ಇಂಟಿಗ್ರೇಷನ್, ಒಂದಕ್ಕೊಂದು ಹೊಂದಿಕೊಂಡು ಅಂದರೆ ಅದನ್ನು ಅದರ ಜೊತೆ ಸೇರಿಸಿ ಸಮಸ್ಯೆಗಳನ್ನು ಬಗೆಹರಿಸೋದು. ಎಕನಾಮಿಕ್ ಥಿಯರಿಗಳಿರ್ತವೆ ಆ ಎಕನಾಮಿಕ್ ಥಿಯರಿಗಳನ್ನು ಬಿಸ್ನೆಸ್ ಪ್ರಾಕ್ಟೀಸಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳಿಗೆ ಯೂಸ್ ಮಾಡಿಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸೋದು, ಆ ಬಿಸ್ನೆಸ್ಸಲ್ಲಿ ಬರುವಂಥ ಚಾಲೆಂಜಸ್ಗಳನ್ನ ಫೇಸ್ ಮಾಡೋದು, ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಇದೇ ರೀತಿಯಾಗಿ ಎಕನಾಮಿಕ್ಸ್ ಏನು ಮಾಡುತ್ತೆ, ಸಾಕಷ್ಟು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನು ಕೊಡುತ್ತೆ. ಆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಏನು ಮಾಡುತ್ತೆ, ಡೇ ಟು ಡೇ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಅಪ್ಲೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸಿಂಪಲ್ ಟರ್ಮ್ಸಲ್ಲಿ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಏನಕ್ಕೆ ಕರಿತೀವಿ ಅಂತ ಅಂದರೆ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಥಿಯರಿ, ಎಕನಾಮಿಕ್ಸಲ್ಲಿರುವಂಥ ಥಿಯರಿಗಳನ್ನು ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಪ್ಲೈ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಎಕನಾಮಿಕ್ಸನ್ನು ತಗೊಂಡು ಬಂದು ಬಿಸ್ನೆಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು, ಬಿಸ್ನೆಸ್ಗೆ ಇರುವಂಥ ಸಿಚುವೇಶನ್ಗೆ ಅಪ್ಲೈ ಮಾಡೋದು. ಸೊ ಅದಕ್ಕೆ ನಾವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಮ್ಯಾನೇಜರಿಯಲ್ ಎಕನಾಮಿಕ್ಸನ್ನು ನಾವೇನು ಮಾಡ್ತೀವಿ, ಒಂದು ಫರ್ಮ್ದ ದೃಷ್ಟಿಯಿಂದ ನೋಡ್ತೀವಿ. ಒಂದು ಯೂನಿಟನ್ನು ಒಂದು ಮೈಕ್ರೋ ಯೂನಿಟ್ ಅಂತ ನೋಡಿ ಆ ಫರ್ಮ್ದ ದೃಷ್ಟಿಯಿಂದ ಫರ್ಮ್ದ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಎಕನಾಮಿಕ್ಸ್ ಥಿಯರಿಗಳನ್ನು ಅಪ್ಲೈ ಮಾಡ್ತೀವಿ. ಅದಕ್ಕೆ ಫರ್ಮ್ ಲೆವೆಲಲ್ಲಿನೇ ಮ್ಯಾನೇಜರಿಯಲ್ ಎಕನಾಮಿಕ್ಸನ್ನು ನಾವು ಥಿಂಕ್ ಮಾಡ್ತೀವಿ. ಓಕೆ, ಸೊ ದೇರ್ ಆರ್ ಕಪಲ್ ಆಫ್ ಡೆಫಿನಿಷನ್ಸ್ ವಿಚ್ ಸೇ ಫಸ್ಟ್ ಒನ್ ಈಸ್ ರಿಲೇಟೆಡ್ ಟು EF, according to EF Brigham and J.L. Paper. They say the managerial economics is the application of economic theory and methodology to the business administration practice. ಸೊ ಅವ್ರೇನು ಹೇಳ್ತಾರೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದರೆ ಎಕನಾಮಿಕ್ ಥಿಯರಿ ಮತ್ತು ಮೆಥಡಾಲಜಿಯನ್ನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಕ್ಟೀಸಸ್ಗೆ, ಅಂದರೆ ಒಂದು ಬಿಸ್ನೆಸ್ ನಡೆಸೋದಕ್ಕೆ ಮ್ಯಾನೇಜ್ಮೆಂಟ್ ಅವರು ಎಕನಾಮಿಕ್ ಥಿಯರಿ ಮತ್ತು ಮೆಥಡಾಲಜಿನ ಅಪ್ಲೈ ಮಾಡ್ತಾರಲ್ಲ, ಅದಕ್ಕೆ ನಾವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. Okay, so according to Milton H. Spencer and Lonis Siegelman, they define the managerial economics as, they say both of them define the managerial economics as the integration of economic theory with the business practice for the purpose of facilitating decision making and forward planning by management. ಸೊ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದರೆ ಏನು ಅಂತ ಹೇಳ್ತಾರೆ, ಎಕನಾಮಿಕ್ ಥಿಯರಿಯನ್ನು ಬಿಸ್ನೆಸ್ ಪ್ರಾಕ್ಟೀಸ್ ಜೊತೆಗೆ ಇಂಟಿಗ್ರೇಟ್ ಮಾಡೋದು. ಯಾವುದಕ್ಕೋಸ್ಕರ ಇಂಟಿಗ್ರೇಟ್ ಮಾಡ್ತೀರಾ ಅಂತಂದರೆ ಡಿಸಿಷನ್ ಮೇಕಿಂಗ್ಗೆ ಮತ್ತು ಫಾರ್ವರ್ಡ್ ಪ್ಲ್ಯಾನಿಂಗಿಗೆ, ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗೋದಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರ ಎಕನಾಮಿಕ್ ಥಿಯರಿಯನ್ನು ಬಿಸ್ನೆಸ್ ಪ್ರಾಕ್ಟೀಸ್ ಜೊತೆಗೆ ಇಂಟಿಗ್ರೇಟ್ ಮಾಡ್ತೀವಿ. ಅದಕ್ಕೆ ಆ ಇಂಟಿಗ್ರೇಟ್ ಮಾಡಿರುವಂಥ ಒಂದು ಸಬ್ಜೆಕ್ಟಿಗೆ ನಾವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ ಅಂತ. So now we can see what is the nature of managerial economics. It analyzes towards solving business problems, constitutes the subject matter of the managerial economics. Managerial economics' main
ಕಾನ್ಸ್ಟಿಟ್ಯೂಯೆಂಟ್ ಏನು ಮೇನು ಅದರದ್ದು ಥೀಮ್ ಅಂತ ಅಂದರೆ ಬಿಸ್ನೆಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು. ಒಂದು ಫರ್ಮ್ದ ಪ್ರಾಬ್ಲಮ್ಸ್ಗಳನ್ನು, ಒಂದು ಬಿಸ್ನೆಸ್ ಯೂನಿಟ್ದ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದೇ ಮುಖ್ಯ ಸಬ್ಜೆಕ್ಟ್ ಮ್ಯಾಟ್ರು ಮ್ಯಾನೇಜರಲ್ ಎಕನಾಮಿಕ್ಸ್ದು ಅಂತ. ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫಾರ್ವರ್ಡ್ ಪ್ಲ್ಯಾನಿಂಗ್. ಸೊ ಮ್ಯಾನೇಜ್ಮೆಂಟ್ಗೆ ಮ್ಯಾನೇಜರಲ್ ಎಕನಾಮಿಕ್ಸ್ದಲ್ಲಿರುವಂಥ ಥಿಯರಿಗಳು ಮತ್ತು ಟೆಕ್ನಿಕ್ಸ್ಗಳು ಏನು ಹೆಲ್ಪ್ ಮಾಡುತ್ತೆ, ಡಿಸಿಷನ್ ಮೇಕಿಂಗಲ್ಲಿ, ಫಾರ್ವರ್ಡ್ ಪ್ಲ್ಯಾನಿಂಗಲ್ಲಿ ಒಂದು ಫರ್ಮ್ಗೆ ಹೆಲ್ಪ್ ಮಾಡುತ್ತೆ. The problem of choice arises because of the sources are limited and the firm has to make the most profitable use of these resources. The men, material, machines and all the resources, natural resources and all the resources available to the human being and to the firm are limited. So to use these natural resources and other resources to the best possible manner, in the best possible manner, we need managerial economics in the firm level. ಓಕೆ, ಸೊ ನಮ್ಮ ಹತ್ರ ಇರುವಂಥ ರಿಸೋರ್ಸಸ್ಗಳು ಎಲ್ಲ ಲಿಮಿಟೆಡ್ ರಿಸೋರ್ಸಸ್ಗಳಿರುತ್ತೆ, ಮಿತವಾದ ರಿಸೋರ್ಸಸ್ಗಳಿರುತ್ತೆ. ಆ ರಿಸೋರ್ಸಸ್ಗಳನ್ನು, ಸಂಪನ್ಮೂಲಗಳನ್ನು, ಮನುಷ್ಯ ಆಗಿರಲಿ, ದುಡ್ಡಾಗಿರಲಿ, ಹ್ಯೂಮನ್ ರಿಸೋರ್ಸ್ ಆಗಿರಲಿ, ಮಷಿನ್ಗಳಾಗಿರಲಿ, ರಾ ಮೆಟೀರಿಯಲ್ ಆಗಿರಲಿ, ಯಾವುದೇ ರಿಸೋರ್ಸ್ ಇರಲಿ, ಅದನ್ನು ಲಿಮಿಟೆಡ್ ಆಗಿರುತ್ತೆ. ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಉಪಯೋಗಿಸೋದಕ್ಕೆ ನಮಗೆ ಮ್ಯಾನೇಜರಲ್ ಎಕನಾಮಿಕ್ಸ್ ಬೇಕು. ಅದಕ್ಕೆ ಮ್ಯಾನೇಜರಲ್ ಎಕನಾಮಿಕ್ಸ್ದ ಅದು ಒಂದು ಪ್ರಾಬ್ಲಮ್ ಆಫ್ ಚಾಯ್ಸ್ ಇರುತ್ತೆ. ಅದಕ್ಕೋಸ್ಕರ ಮ್ಯಾನೇಜರಲ್ ಎಕನಾಮಿಕ್ಸ್ದು ಅದೊಂದು ಮುಖ್ಯ ಒಂದು ನೇಚರ್. As a future is unpredictable, as a business manager task is to prepare best possible plans for future depending on past experience and future outlook. So future is unpredictable. For this we need managerial economics for the managers, because business manager's task is for preparing the best possible plan for the future. It might be production plan, sales plan, marketing plan, whatever strategic plan he is having. But so to prepare that plan, managerial economics is necessary, and it is the nature of managerial economics. It provides for reducing the risk of future, and from the past experience, managerial economics helps him to look into the future. ಮ್ಯಾನೇಜರಲ್ ಎಕನಾಮಿಕ್ಸ್ದಿಂದ ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಒಬ್ಬ ಮ್ಯಾನೇಜರ್ಗೆ ಹೆಲ್ಪ್ ಆಗುತ್ತೆ, ಒಂದು ಫರ್ಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಹಿಂದಿನ ಒಂದು ಪಾಸ್ಟನ್ನು ನೋಡಿಕೊಂಡು ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡಬೇಕಾಗತ್ತೆ. ಸೊ ಮ್ಯಾನೇಜರಲ್ ಎಕನಾಮಿಕ್ಸು ಅಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇಟ್ ಅಸಿಸ್ಟ್ ದ ಮ್ಯಾನೇಜರ್ಸ್ ಆಫ್ ಅ ಫರ್ಮ್ ಇನ್ ಅ ರ್ಯಾಷನಲ್ ಸೊಲ್ಯೂಷನ್ ಆಫ್ ಆಬ್ಸ್ಟ್ಯಾಕಲ್ಸ್ ಫೇಸ್ಡ್ ಇನ್ ಅ ಫರ್ಮ್ಸ್ ಆ್ಯಕ್ಟಿವಿಟಿ. ಸೊ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ಗೆ ಮ್ಯಾನೇಜರ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಲವಾರು ಸಮಸ್ಯೆಗಳನ್ನು ಒಂದು ಬಿಸ್ನೆಸ್ ಫೇಸ್ ಮಾಡ್ತಾ ಇರ್ಬೋದು, ಅಲ್ಲಿ ರ್ಯಾಷನಲ್ ಡಿಸಿಷನ್ಸ್ಗಳನ್ನ ತಗೊಂಡು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಹೆಲ್ಪ್ ಮಾಡುವಂಥದ್ದು ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಲಾಜಿಕಲ್ ಮ್ಯಾನೇಜರಿಯಲ್ ಡಿಸಿಷನ್ಸ್. ಲಾಜಿಕ್ ಆಧಾರದಲ್ಲಿ ಇಟ್ಕೊಂಡು ಕೆಲವೊಂದು ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸಹಿತ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮ್ಯಾನೇಜರ್ಸ್ಗೆ ಮತ್ತು ಫರ್ಮ್ಗೆ ಹೆಲ್ಪ್ ಆಗುತ್ತೆ. ಇಟ್ ಲೆಸನ್ಸ್ ದ ಗ್ಯಾಪ್ ಬಿಟ್ವೀನ್ economics in theory and economics in practice. So theory and practice, the gap between the theory and practice, managerial economics is going to bridge the gap, because managerial economics is nothing but practicing the theory of economics in the business. ಓಕೆ, ಸೊ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಏನು ಮಾಡುತ್ತೆ, ಥಿಯರಿ ಮತ್ತು ಪ್ರಾಕ್ಟೀಸ್ ನಡುವೆ ಇರುವಂಥ ಗ್ಯಾಪನ್ನು ಫುಲ್ಫಿಲ್ ಮಾಡುತ್ತೆ. ಎಕನಾಮಿಕ್ಸಲ್ಲಿರುವಂಥ ಥಿಯರಿ ಮತ್ತು ಬಿಸ್ನೆಸ್ಸಲ್ಲಿರುವಂತಹ ಸಮಸ್ಯೆಗಳು ಇವುಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಾಕ್ಟಿಕಲ್ ಎಕನಾಮಿಕ್ಸ್ಗೂ ಥಿಯರಿಗೂ ಇರುವಂಥ ಗ್ಯಾಪನ್ನು ಫಿಲ್ ಮಾಡುವಂಥ ಕೆಲಸವನ್ನು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡುತ್ತೆ. ಇಟ್ ಗೈಡ್ಸ್ ದ ಮ್ಯಾನೇಜರ್ಸ್ ಇನ್ ಟೇಕಿಂಗ್ ಡಿಸಿಷನ್ಸ್ ರಿಲೇಟೆಡ್ ಟು ದ ಫರ್ಮ್ಸ್, ಕಸ್ಟಮರ್ಸ್, ಕಾಂಪಿಟೇಟರ್ಸ್, suppliers, as well as relating to the internal functioning of the firm. ಸೊ ಮ್ಯಾನೇಜರ್ಸನ್ನು ಹಲವಾರು ರೀತಿಯ ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಯಾವುದು ಮ್ಯಾನೇಜರಿಯಲ್ ಎಕನಾಮಿಕ್ಸ್, ಅದು ಕಸ್ಟಮರ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರಬಹುದು, ಸಪ್ಲೈಯರ್ ಆಗಿರಬಹುದು, ಮತ್ತು ವಿತಿನ್ ದ ಫರ್ಮ್ ಏನು ಆರ್ಗನೈಜೇಷನಲ್ ಫಂಕ್ಷನಿಂಗ್ ಇದೆ ಅದರ ಸಂಬಂಧಪಟ್ಟಂಥದ್ದು ಆಗಿರಬಹುದು. ಆ್ಯಂಡ್ ಇಟ್ ಮೇಕ್ಸ್ ಯೂಸ್ ಆಫ್ statistical and analytical tools to assess the economic theories in solving practical problems, business problems. That is another nature of managerial economics. It uses the statistical and analytical tools in solving the problems. It helps in enhancement of analytical skills, assists in rational configuration as well as solution of the problems. ಇದೇನು ಮಾಡುತ್ತೆ ಅಂದರೆ ಮ್ಯಾನೇಜರ್ಸ್ದು ಅನಾಲಿಟಿಕಲ್ ಸ್ಕಿಲ್, ಫರ್ಮಲ್ಲಿರುವಂತಹ ಎಂಪ್ಲಾಯೀಸ್ದು ಅನಾಲಿಟಿಕಲ್ ಸ್ಕಿಲ್ಲನ್ನು ಇನ್ಕ್ರೀಸ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್
ರ್ಯಾಷನಲ್ ಕಾನ್ಫಿಗರೇಷನ್ ಆ್ಯಸ್ ವೆಲ್ ಆ್ಯಸ್ ರ್ಯಾಷನಲ್ ಪ್ರಾಬ್ಲಮ್ಸ್ಗೆ ರ್ಯಾಷನಲ್ ಸೊಲ್ಯೂಷನನ್ನು ಹುಡುಕಾಡುವಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಗೂ ಸಹಿತ ಇದು ಸರ್ಟೆನ್ ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಕ್ಲಬ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅವ್ರಿಗೂ ಸಹಿತ ಇದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಹೆಲ್ಪ್ ಆಗುತ್ತೆ. ಮ್ಯಾನೇಜರಲ್ ಎಕನಾಮಿಕ್ಸ್ ನಾಟ್ ಜಸ್ಟ್ ಫಾರ್ ದಿ ಪ್ರಾಫಿಟ್ ಮೇಕಿಂಗ್ ಆರ್ಗನೈಜೇಷನ್ಸ್, ಬಿಗ್ ಬಿಸ್ನೆಸ್ಸಸ್, ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ಸೋ ನಾನ್ ಟ್ರೇಡಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಆಲ್ಸೋ. Okay, so it enables the optimum utilization of scarce resources in such organizations as well as help to achieve the goals in the most efficient manner. ಓಕೆ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಸ್ಕೇರ್ಸ್ ರಿಸೋರ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಪ್ರಾಪರ್ ವೇನಲ್ಲಿ ಆದರೆ ಯಾವುದೇ ಒಂದು ಆಬ್ಜೆಕ್ಟಿವ್ ಆಗಿರ್ಬೋದು, ಗೋಲ್ ಆಗಿರ್ಬೋದು, ಅದನ್ನು ನಾವು ಮೋಸ್ಟ್ ಎಫಿಷಿಯೆಂಟ್ ಮ್ಯಾನರಲ್ಲಿ ಅಚೀವ್ ಮಾಡ್ಬೋದು. ಅದಕ್ಕೋಸ್ಕರ ಮ್ಯಾನೇಜರಲ್ ಎಕನಾಮಿಕ್ಸ್ ಅದಕ್ಕೆ ನೇಚರ್ ಏನಪ್ಪ ಅಂತಂದರೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಗೆ ಇದು ಹೆಲ್ಪ್ ಮಾಡುತ್ತೆ. Okay, so this is the nature of managerial economics. So this is it for today. Thank you very much.